ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೇನೆ. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಇಂದು. ಇವತ್ತು ನವರಾತ್ರಿಯ ಮೊದಲನೇ ದಿನ ಆಗಿರೋದ್ರಿಂದ ನಾನು ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆಗೆ ಇವಾಗಿನ ಕಾಲದಲ್ಲಿ ಎಲ್ಲರೂ ಹೇಳ್ತಾರೆ ಒಂದೊಂದು ದಿನ ಒಂದೊಂದು ಕಲರು ಬಟ್ಟೆ ಹಾಕಬೇಕು, ಒಂದೊಂದು ದೇವರಿಗೆ ಒಂದೊಂದು ನೈವೇದ್ಯ ಮಾಡಬೇಕು ಅಂತಂದು. ಬಟ್ ಇಲ್ಲಿ ಹಳ್ಳಿಗಳಲ್ಲಿ ಆ ರೀತಿ ಏನಿಲ್ಲ. 9 ದಿನ ಪೂಜೆ ಮಾಡ್ತಾರೆ, ಕೆಲವೊಬ್ಬರು 5 ದಿನ ಮಾಡ್ತಾರೆ, ಕೆಲವೊಬ್ಬರು 3 ದಿನ ಮಾಡ್ತಾರೆ. ನಾನು ಮದುವೆ ಆದಾಗಿಂದ 9 ದಿನ ಪೂಜೆ ಮಾಡಿದ್ದೀನಿ. 1-2 ಸತಿ ಮಾತ್ರ ಮಿಸ್ ಆಗಿದೆ. ನಾನು ಡೆಲಿವರಿ ಆದ ಟೈಮ್ನಲ್ಲಿ ಮಿಸ್ ಆಗಿದೆ. ಅದನ್ನು ಬಿಟ್ಟರೆ ನಾನು ಇನ್ನೆಲ್ಲ ಟೈಮಲ್ಲಿ ನಾನು 9 ದಿನದ ಪೂಜೆ ಮಾಡಿದ್ದೀನಿ. ಹಂಗಾಗಿ ಈ ಸತಿನೂ 9 ದಿನದ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ಅಮ್ಮ 9 ದಿನ ಬೇಡ, 5 ದಿನ ಮಾಡು, ಮಕ್ಳಿಗೆ ಬೇರೆ ಚಿಕ್ಕವರಿದ್ದಾರೆ, ನಿನಗೆ ರಿಸ್ಕ್ ಆಗುತ್ತೆ, ಟೈಲರಿಂಗ್ ಬೇರೆ ಕಲಿತಾ ಇದೆಯಾ, ನಿದ್ದೆ ಸರಿಗಾಗಲ್ಲ, ಮತ್ತು ಹುಷಾರು ತಪ್ತೀಯ ಅಂತ ಹೇಳಿದ್ರು. ಇರಲಿ ಬಿಡು, ಏನಾಗಲ್ಲ, ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾಡ್ತೀನಿ, ಆಮೇಲೆ ಮುಂದಕ್ಕೆ ಮಾಡೋಕ್ಕಾಗುತ್ತೋ ಇಲ್ಲೋ ಅಂತಂದು ಹೇಳಿದೆ. ಸರಿ ನಿನ್ನಿಷ್ಟ ಅಂತಂದು ಹೇಳಿದ್ರು. ಪೂಜೆಗೆ ಬೇಗ ಎದ್ದು ಎಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಮಕ್ಕಳು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ವಿ. ಅವ್ರು ಎದ್ದೊಳದ್ರೊಳಗೆ ಅಡುಗೆ ಮಾಡಬೇಕು ಅಂತಂದರೆ ನಾನು ಆ ಕಡೆ ಪೂಜೆಗೆ ಹೋಗಿದ್ದೀನಿ. ಇಲ್ಲಿ ನನ್ನ ಮಗ ಎದ್ದುಬಿಟ್ಟಿದ್ದಾನೆ. ಹಾಗೆ ಅವನು ಬೇಗ ಎದ್ದು ಅವನದು ಇದಕ್ಕೆ ಸಣ್ಣವಳು ಎದ್ದಿದ್ಲು. ಅವರಿಬ್ಬರು ಎದ್ದು ಆಟ ಆಡ್ಕೊತ ಇದ್ದರು. ನಾವು ಬಂದು ಟೀ ಎಲ್ಲ ಮಾಡಿಕೊಂಡು ಕುಡಿದು ಈಗ ಅಡುಗೆ ಮಾಡ್ತಾಯಿದ್ದೀವಿ. ಅಮ್ಮ ಚಪಾತಿ ರೊಟ್ಟಿಯಲ್ಲಿ ಅವ್ರು ಉತ್ಕೊಡ್ತಾರೆ, ನಾನು ಬೇಯಿಸ್ತೀನಿ. ಮೊದಲು ನಾನು ಉತ್ತಾ ಇದ್ದೆ, ಆಮೇಲೆ ಗ್ಯಾಸ್ ಕೆಳಗಡೆ ಇಟ್ಕೊಟ್ರೆ ಅವ್ರು ಬೇಯಿಸ್ತಾ ಇದ್ದರು. ಇವಾಗ ಪಾಪು ಸಣ್ಣವನಲ್ಲ, ಅವನು ಬೇಗ ಎದ್ದುಬಿಡ್ತಾನಲ್ಲ, ಮಧ್ಯೆ ಬರ್ತಾನೆ ಅಂತಂದು ನಿಂತ್ಕೊಂಡೇ ಬೇಯಿಸ್ತಾ ಇರ್ತೀವಿ. ಇಲ್ಲಿ ಅವರು ಆಟ ಆಡೋದು ಇದು ಮಾಡೋದು ಎಲ್ಲ ಮಧ್ಯೆ ಹಗಲೆಲ್ಲ ಕರಿತಾ ಇದ್ದರು. ಬಂದು ಅವ್ರನ್ನ ನೋಡ್ಕೊತ ಹೋಗಿ ಬೇಯಿಸ್ತಾ ಇದ್ದೆ. ಅವನಿಗೆ ಬೆಳಗ್ಗೆ ಬೇಗ ಎದ್ರೋದ್ರಿಂದ ಹಶ್ವಾಗಿಬಿಟ್ಟಿದ್ದೇನೋ, ಬಾಟ್ಲ್ ಇಸ್ಕೊಂಡು ಅವಳ ಹತ್ರ ನೀರು ಕುಡಿತಾ ಇದ್ದ ಅವನು. ಮಕ್ಳಿದ ಮನೇಲಿ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 6 ಗಂಟೆ ಆಗಿಬಿಡುತ್ತೆ. 5:45 ಆಗಿತ್ತು. 5:45 ಬಂದುಬಿಟ್ಟು ಮುನ್ನುಳ್ದ ಕೆಲಸಗಳು ಪೆಂಡಿಂಗ್ ಇದ್ದವೆಲ್ಲ ಮಾಡ್ಕೊತ ಬಂದೆ. ಆಮೇಲೆ ಅಮ್ಮ ರೊಟ್ಟಿ ಮಾಡಿಕೊಟ್ಟಿದ್ರಲ್ಲ, ರೊಟ್ಟಿ ಬೇಯಿಸ್ಕೊತಾ ಇದ್ದೆ. ಇವ್ರು ಹೊರಗಡೆ ಎಲ್ಲ ಇವ್ರು ನೋಡ್ಕೊತ ಇದು ಮಾಡ್ಕೊತ ಮತ್ತೆ ಬಂದು ಮಾತಾಡ್ಸೋದು ಇದು ಮಾಡೋದೆಲ್ಲ ಮಾಡ್ತಿದ್ರು. ಅವ್ರು ಬೇಗ ಎದ್ಬಿಟ್ರಂತೂ ಸ್ವಲ್ಪ ಅವ್ರು ಮಲ್ಕೊಂಡಿದ್ರೆ ಕೆಲಸ ಹೆಂಗೋ ಆಗ್ತವೆ. ಅವರು ಬೇಗ ನಮ್ಮ ಜೊತೆಗೆ ಎದ್ಬಿಟ್ರೆ ಬರೀ ಅವ್ರನ್ನ ಸುಧಾರಿಸೋದ್ರೊಳಗೆ ಹೋಗುತ್ತೆ. ಹೋಗೋವರೆಗೂ ಜಗಳ ಮಾಡ್ತಾನೆ ಇರ್ತಾರೆ ಮೂವರು ಸೇರಿಕೊಂಡು. ಸರಿ ಅಂತಂದು ಹೇಳ್ಬಿಟ್ಟು ಕೆಲಸ ಮುಗಿಸ್ಕೊತ ಅವ್ರನ್ನ ಇದು ಮಾಡ್ಕೊತ ಸ್ವಲ್ಪ ಟೆಸ್ಟಿಗೆ ಅವ್ರದ್ದು ರೆಡಿ ಮಾಡಿಸೋದಿತ್ತು, ಪ್ರಿಪೇರ್ ಮಾಡಿಸೋದಿತ್ತು. ಹಂಗೆ ಮಧ್ಯೆ ಸ್ವಲ್ಪ ಅವ್ರಿಗೆ ಇಬ್ಬರಿಗೂ ಹೇಳ್ಕೊಟ್ಟೆ. ಇಬ್ಬರಿಗೂ ಹೇಳ್ಕೊಟ್ಟಾದ್ಮೇಲೆ ಇಲ್ಲಿ ಪಲ್ಯಕ್ಕೆ ನಾನು ತರಕಾರಿ ಎಲ್ಲ ಹೆಚ್ಕೊತಾ ಇದ್ದೀನಿ. ಕೆಲವೊಬ್ಬರೆಲ್ಲ ನೈಫ್ ಅದನ್ನ ಯೂಸ್ ಮಾಡಿ ಮೇಲ್ಗಡೆ ಹೆಚ್ಕೊತಾರೆ, ಬಟ್ ನನಗೆ ಅದು ರೂಢಿ ಇಲ್ಲ. ನಾನು ಯಾವಾಗಲೂ ಎಳ್ಗೆ ಮನೆಯಲ್ಲೇ ಹೆಚ್ತಾ ಬಂದ್ರನ್ನ ಇದರಲ್ಲೇ ನನಗೆ ಒಂಥರ ಕಂಫರ್ಟಬಲ್ ಅನಿಸುತ್ತೆ. ಇದರಲ್ಲೇ ನಾನು ಫಾಸ್ಟಾಗಿ ಹೆಚ್ತೀನಿ. ಅದರಲ್ಲಿ ರೂಢಿ ಮಾಡ್ಕೊಳೋಣ ಅಂತ ಅಂದ್ಕೊತೀನಿ, ಬಟ್ ನನಗೆ ರೂಢಿ ಮಾಡ್ಕೊಳೋಕೆ ಟೈಮೇ ಸಿಕ್ಕಿಲ್ಲ. ಸ್ವಲ್ಪ ಸ್ಲೋ ಆಗಿ ಪೇಷನ್ಸಿಂದ ನಿಧಾನಕ್ಕಿಲ್ಲೇ ಮಾಡ್ಕೊತಾ ಇರಬೇಕು. ಆದರೆ ನನಗದು ಏನೋ ಗೊತ್ತಿಲ್ಲ, ನಾನು ಅಭ್ಯಾಸ ಮಾಡ್ಕೊಂಡೇ ಇರೋದ್ರಿಂದನೂ ಅಥವಾ ನನಗಿದೇ ಕಂಫರ್ಟ್ ಅನಿಸಿದ್ರಿಂದನೇ ಆಮೇಲೆ ಕುತ್ಕೊಂಡು ಇದನ್ನ ಹೆಚ್ಕೋಬೇಕಾಗುತ್ತೆ. ಅದಾದ್ರೆ ನಿಂತ್ಕೊಂಡು ಜಾಸ್ತಿ ಯೂಸ್ ಮಾಡಿಬಿಡ್ತೀವಿ. ಕುತ್ಕೊಂಡು ಹೆಚ್ಕೋಬೇಕಂದ್ರೂ ಹೆಚ್ಕೊಳಕ್ಕಾಗಲ್ಲ, ಬ್ಯುಸಿ ಶೆಡ್ಯೂಲ್ನಲ್ಲಿ ನಿಂತ್ಕೊಂಡು ಹೆಚ್ತೀವಿ. ಇದನ್ನ ಯೂಸ್ ಮಾಡೋದ್ರಿಂದ ನಾನು ಕುತ್ಕೊಂಡೇ ಹೆಚ್ಬೇಕಾಗುತ್ತೆ. ಹಂಗಾಗಿ ಇದೇ ಇರಲಿ ಬಿಡು ಇದೆ ಅಂತಂದು ಹೇಳ್ಬಿಟ್ಟು ನಾನು ಕುತ್ಕೊಂಡಿದ್ರಿಂದನೇ ಹೆಚ್ತೀನಿ. ಇವಾಗಿನ ಕಾಲದಲ್ಲಿ ಪೂಜೆಗೆ ಒಂದೊಂದು ದಿವಸ ಒಂದೊಂದು ಬಟ್ಟೆ ಯೂಸ್ ಮಾಡೋದು, ಒಂದೊಂದು ಕಲ್ಲರು, ಒಂದೊಂದು ನೈವೇದ್ಯ, ಈ ಥರ ಎಲ್ಲ ಹೊಸ ಟ್ರೆಂಡಾಗಿ ಬಂದೈತೆ ದೇವ್ರ ವಿಷಯದಲ್ಲೂ. ಬಟ್ ಹಳ್ಳಿಗಳಲ್ಲಿ ಹಂಗೇನಿಲ್ಲ. ಮಾಮೂಲಿ ಪೂಜೆಗೆ ಯಾವುದು ಅರಿಶಿನ ಕುಂಕುಮ ವಿಭೂತಿ ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೋ ಅದೇ ರೀತಿ ಪೂಜೆ ಸಾಮಾನು ಇದು ಮಾಡ್ತಾರೆ. ನೈವೇದ್ಯಕ್ಕೆ ಅಂತಂದು ಹೇಳ್ಬಿಟ್ಟು ಇಲ್ಲಿ ಜಾಸ್ತಿ ಸಕ್ಕರೆ ಮತ್ತು ಕಡಲೆನೇ ಇದು ದೇವ್ರಿಗೆ ತಗೊಂಡೋಗ್ತಾರೆ ಪ್ರತಿ ಸತಿ. ಆದರೆ ಆಯುಧ ಪೂಜೆ ದಿನ ಮತ್ತು ಲಾಸ್ಟ್ನೇ ದಿವಸ ವಿಜಯದಶಮಿ ದಿವಸ ಮಾತ್ರ ಇಲ್ಲಿ ಹೋಳ್ಗೆ ಕರಿಗಡುಬು ಎಲ್ಲ ಪೂಜೆಗೆ ತಗೊಂಡೋಗ್ತಾರೆ. ಆಯುಧ ಪೂಜೆ ದಿನ ಪಾಯಸ ಮಾಡ್ಕೊಂಡು ತಗೊಂಡೋಗೋರು ತಗೊಂಡೋಗ್ತಾರೆ. ಇಲ್ಲಿ ನೈವೇದ್ಯಕ್ಕಿಂತ ಬಟ್ಟೆಗಿಂತ ಕಲ್ಲರ್ಗಿಂತ ದೇವರಲ್ಲಿ ಮಾಡೋ ಭಕ್ತಿ ಮುಖ್ಯ ಆಕತಿ. ನಾವು ಭಕ್ತಿಯಿಂದ ಶ್ರದ್ಧೆಯಿಂದ 9 ದಿವಸ ದೇವಿ ಆರಾಧನೆ ಮಾಡಿದ್ರೆ ಆಲ್ಮೋಸ್ಟ್ ನಾವು ಮನಸ್ಸಲ್ಲಿ ಏನಂತ ಅಂದ್ಕೊಂಡು ಪೂಜೆ ಮಾಡ್ತೀವೋ ಅದೆಲ್ಲ ಒಳ್ಳೆಯದಾಗುತ್ತೆ ಅಂತಂದೇಳಿ ಭಾವಿಸ್ತಾರೆ. ಮದುವೆ ಆಗದೇ ಇರೋ ಹೆಣ್ಮಕ್ಳಿಗೆ ಬನ್ನಿ ಮರದ ಪೂಜೆ ಮಾಡಿಸೋದ್ರಿಂದ ಬೇಗ ಮದುವೆ ಆಗುತ್ತೆ ಅನ್ನೋ ಶಾಸ್ತ್ರ ಇದೆ. ಹಾಗೆ ಮಕ್ಕಳಾಗದೇ ಇರೋರು, ಏನಾದ್ರು ಕಷ್ಟ ಇರೋರು ತುಂಬ ಜನ ಇಲ್ಲಿ
ಆಲ್ಮೋಸ್ಟ್ ಹಳ್ಳಿಗಳಲ್ಲೆಲ್ಲ ಬನ್ನಿ ಮರದ ಪೂಜೆನ ಕಂಪಲ್ಸರಿ ಮಾಡ್ತಾರೆ. ಸಿಟಿಗಳಲ್ಲಾದರೆ ಮನೆಯೊಳಗೆ ಪೂಜೆ ಮಾಡ್ತಾರೆ. ಇವಾಗ ಪೂಜೆನ ಈ ನವರಾತ್ರಿ ಪೂಜೆನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾಯಿದ್ದಾರೆ. ಬಟ್ ಹಳ್ಳಿಗಳಲ್ಲಿ ಯಾವಾಗಲೂ ನವರಾತ್ರಿ ಪೂಜೆ ಅಂತಂದರೆ ಬನ್ನಿ ಮರದ ಪೂಜೆನೇ ಮಾಡ್ಕೊತಾ ಬಂದಿರೋದು. ಹಂಗಾಗಿ ಇಲ್ಲಿ ಏನೂ ಚೇಂಜಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸಿಟಿಗಳಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕಳಶ ಇಟ್ಟು ಪೂಜೆ ಮಾಡೋದು, ಒಂದೊಂದು ದಿವಸ ಒಂದೊಂದು ದೇವ್ರದ್ದು ಆರಾಧನೆ ಮಾಡೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಯಾವಾಗಿಂದನೂ ಬನ್ನಿ ಮರದ ಪೂಜೆನೇ ಬಂದಿರೋದ್ರಿಂದ ಎಲ್ಲರೂ ಮಾಮೂಲಿಯಾಗಿ ಇದೇ ರೀತಿ ಮಾಡ್ತಾರೆ. ಬನ್ನಿ ಮರದ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಬರ್ತಾ ಯಾವ ದೇವಸ್ಥಾನ ಇರುತ್ತೋ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬರ್ತಾರೆ ಎಲ್ಲರೂ. ಮತ್ತು ಹಳ್ಳಿಗಳಲ್ಲಿ ಎಲ್ಲರೂ ಸೀರೆ ಉಟ್ಕೊಂಡು ಬಂದೇ ಪೂಜೆ ಮಾಡಬೇಕಂತ ಏನಿಲ್ಲ. ಎಲ್ಲರೂ ಅವ್ರೇನೇನು ಬಟ್ಟೆ ಹಾಕ್ಕೊಳ್ತಾರೋ ಅದನ್ನೇ ಹಾಕ್ಕೊಂಡು ಬಂದು ಪೂಜೆ ಮಾಡ್ತಾರೆ. ಇವಾಗ ಸಿಟಿಗಳಲ್ಲಿ ಮಾತ್ರ ಪೂಜೆ ಮಾಡಬೇಕಾದ್ರೆ ಸೀರೆ ಉಟ್ಕೊಂಡೇ ಪೂಜೆ ಮಾಡಬೇಕು ಅಂತಂದು ಹೊಸ್ದಾಗಿ ಬಂದಿದೆ. ಹೊಸ್ದಾಗಿ ಅವ್ರದ್ದು ಕಲ್ಲರು ಇದು ಅಷ್ಟೊತ್ತಲ್ಲಿ ಎದ್ದು ರೆಡಿಯಾಗಿ ಸೀರೆ ಎಲ್ಲ ಉಟ್ಕೊಂಡು ಪೂಜೆ ಮಾಡ್ತಾರೆ. ಹಳ್ಳಿಗಳಲ್ಲಿ ದೊಡ್ಡವರೆಲ್ಲರೂ ಡೈಲಿ ಸೀರೆ ಉಟ್ಕೊಳೋರು ಸೀರೆ ಉಟ್ಕೊಂಡು ಬಂದು ಪೂಜೆ ಮಾಡ್ತಾರೆ. ಇನ್ನು ಮಾಮೂಲಿ ಚೂಡಿದಾರು ಈ ಥರ ಬಟ್ಟೆ ಎಲ್ಲ ಹಾಕೋರೆಲ್ಲ ಮಾಮೂಲಿಯಾಗಿ ಡ್ರೆಸ್ಸಲ್ಲೇ ಪೂಜೆ ಮಾಡ್ತಾರೆ. ಇದೇ ಥರ ಹೋಗಬೇಕು, ಇದೇ ಥರ ಮಾಡಬೇಕು ಅಂತಂದೇನಿಲ್ಲ. ಪ್ರತಿದಿನ ತಲೆಸ್ನಾನನೇ ಮಾಡಬೇಕು ಅಂತೇನಿಲ್ಲ. ನಾವು ಅದ್ರ ಹಿಂದಿನ ದಿವಸ ಮಾಡಿದರೆ ಅವತ್ತಿನ ದಿವಸ ಮಾಡೋ ಅವಶ್ಯಕತೆ ಇರಲ್ಲ. ಯಾಕಂದರೆ ಅಷ್ಟು ಚಳಿಯಲ್ಲಿ ಬೆಳಗ್ಗೆ ತಲೆಸ್ನಾನ ಮಾಡಿಕೊಂಡು ಆ ಶೀತದಲ್ಲಿ ಹೋಗಿ ಬಂದರೆ ನಮಗೂ ಶೀತ ಆಗಿ ಹುಷಾರು ತಪ್ಪುತ್ತೆ. ಮನೇಲಿ ಮಕ್ಕಳು ಇರೋದ್ರಿಂದ ನಮ್ಮಿಂದಾಗಿ ಅವ್ರಿಗೂ ಶೀತ ಆಗುತ್ತೆ. ಇಲ್ಲಿ ನಾನೀಗ ಜವಳಿಕಾಯಿ ಪಲ್ಯ ಮಾಡ್ತಿದ್ದೀನಿ. ಹಳ್ಳಿಗಳಲ್ಲಿ ಜವಳಿಕಾಯಿ, ಹೀರೆಕಾಯಿ ಈ ಥರದ್ದು ಮಾಮೂಲಿ ತರಕಾರಿಗಳು ಪಲ್ಯಗಳೇ ಜಾಸ್ತಿ ಮಾಡೋದು. ಕೆಲವೊಂದು ತಿಂಡಿ ಐಟಮ್ಸ್ ಕಮ್ಮಿ ಇರೋದ್ರಿಂದ ನಾವಿಲ್ಲಿ ನಮ್ಮನೇಲಿ ಒಂದು ದಿವಸ ರೊಟ್ಟಿ, ಒಂದು ದಿವಸ ಚಪಾತಿ, ಒಂದು ದಿವಸ ತಿಂಡಿ ಈ ಥರ ಡಿವೈಡ್ ಮಾಡ್ಕೊತಿದ್ದೀವಿ. ಮಕ್ಕಳಿಗೆ ಸ್ಕೂಲಿಗೂ ಅಂತ ಏನಿಲ್ಲ. ಅವರಿಗೆ ನಾವು ರೊಟ್ಟಿ ಮಾಡಿದ ದಿವಸ ಇಲ್ಲಿ ಮನೇಲಿ ರೊಟ್ಟಿ ತಿನ್ನಿಸ್ಬಿಟ್ಟು ಅಲ್ಲಿ ಚಪಾತಿ ಇಟ್ಟು ಕಳಿಸ್ತೀವಿ. ಇನ್ನುಳಿದು ಮಾಮೂಲಿ ರೈಸ್ ಐಟಮು, ಪಡ್ಡು, ದೋಸೆ, ಇಡ್ಲಿ ಮಾಡಿದ ದಿವಸ ಎಲ್ಲ ಅವನ್ನೇ ಇಟ್ಟು ಕಳಿಸ್ತೀವಿ. ಅವತ್ತಾರ ಒಂದು ದಿವಸ ಮಾತ್ರ ತುಂಬ ಹಠ ಮಾಡಿದರೆ ಅವ್ರು ಏನು ಬೇಕೋ ಕೇಳಿಬಿಟ್ಟು ಕಳಿಸ್ತೀನಿ. ಜವಳಿಕಾಯಿನ ಮುಂಚೆ ಎಲ್ಲ ಹಂಚಲ್ಲಿ ಸಪ್ರೇಟಾಗಿ ಹುರಿದ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತಿದ್ರು. ಇವಾಗೆಲ್ಲ ಕುಕ್ಕರ್ಗಳು ಬಂದಿರೋದ್ರಿಂದ ಜವಳಿಕಾಯಿ ಬೇಗನೆ ಬೇಯುತ್ತೆ. ಮೆಣಸಿನ್ಕಾಯಿ ಹಾಕಿದ ತಕ್ಷಣ ಜವಳಿಕಾಯಿ ಫಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ವಿ. ಆಮೇಲೆ ನಾವು ಕ್ಯಾರೆಟು, ಈರುಳ್ಳಿ ಅವನ್ನೆಲ್ಲ ಕ್ಯಾರೆಟ್ ಹಾಕಂಗಿದ್ರೆ ಹಾಕ್ಬೋದು, ಇಲ್ಲ ಮಾಮೂಲಿ ಹಾಕ್ಬೋದು. ನಾನು ತಿನ್ನೋಕ್ಕೆ ಸ್ವಲ್ಪ ಟೇಸ್ಟ್ ಸಿಗಲಿ ಅಂತಂದೇಳಿ ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಮಕ್ಕಳು ತಿಂತಾರಲ್ಲ ಹಂಗಾಗಿ. ಆಮೇಲೆ ಕ್ಯಾರೆಟ್, ಈರುಳ್ಳಿ ಅದನ್ನೆಲ್ಲ ಹಾಕಿ ಬಾಡಿಸಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ವಿಷಲ್ ಮುಚ್ಚಿದರೆ ಮುಗಿದೋಯ್ತು. ಒಂದು ವಿಷಲಾಗಿ ಆ ಜವಳಿಕಾಯಿ ಬೆಂದಿರುತ್ತೆ. ಆಮೇಲೆ ಅದಕ್ಕೆ ಸಾಂಬಾರು ಪುಡಿ, ಕೊಬ್ಬರಿ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಪಲ್ಯ ಆಗೋಗುತ್ತೆ. ಇಲ್ಲಿ ಹಾಲು ನೋಡ್ಬೋದು, ನಾವು ಸೋಸೆ ಹಾಕ್ತೀವಿ. ಯಾಕಂದರೆ ಹಾಲು ಕರ್ಕೋಬೇಕಾದ್ರೆ ಏನಾದ್ರು ಧೂಳು ಅದು ಇದು ಬದ್ದಿರುತ್ತಲ್ಲ, ಹಾಗಾಗಿ ಪ್ರತಿ ಸತಿ ಹಾಲು ನಾನು ತೊಗೊಂಡು ಬಂದಮೇಲೆ ಜಾಲರಿಲಿ ಸೋಸಿ ಆಮೇಲೆ ಯೂಸ್ ಮಾಡೋದು ಬೆಟರ್ ಅನಿಸುತ್ತೆ. ಯಾಕಂದರೆ ಕೆಲವೊಂದು ಸತಿ ಆಕಳುಗಳಲ್ಲೆಲ್ಲ ಹುಳ ಅವೆಲ್ಲ ತಗಣಿ ಅಂತ ಹೇಳ್ತಾರಲ್ಲ, ಇವೆಲ್ಲ ಇರೋದ್ರಿಂದ ಅವು ಹಾಲು ಕರ್ಕೊಂಡೋಗ್ಬೇಕಾದ್ರೆ ಸಿಡಿರು ಅದರೊಳಗೆ ಬಿದ್ದಿರುತ್ತೆ. ಇಲ್ಲಿ ಅವ್ರಿಗೆ ರಾತ್ರಿ ಓದಿಸಿದ್ದು, ಬೆಳಗ್ಗೆ ಓದಿಸಿದ್ದು ಎಲ್ಲ ಬುಕ್ಸ್ಗಳೆಲ್ಲ ಮಿಕ್ಸ್ ಆಗಿಬಿಟ್ಟಿದ್ವು. ಪುನರ್ವಿಗೆ ಓರಲ್ ಇತ್ತು. ಹಂಗಾಗಿ ಓರಲ್ ಯಾವ ಸಬ್ಜೆಕ್ಟ್ ಇದೆ ನೋಡಿ ಆ ಸಬ್ಜೆಕ್ಟ್ ಪೇಪರ್ ಮಾತ್ರ ತೆಗಿತಾ ಇದ್ದೆ. ಸಮನ್ವಿಗೆ ಹಿಂದಿ ಪೇಪರ್ ಲೇಟಾಗಿ ಕೊಟ್ಟರು. ನನಗೆ ಹಿಂದಿ ಇಡಮ್ಮ ಅಂತ ಹೇಳಿದ್ಲು. ಹಂಗಾಗಿ ಹಿಂದಿನೂ ಇನ್ನುಳಿದು ಸಬ್ಜೆಕ್ಟನ್ನು ಸೇರಿಸಿಡ್ತಾ ಇದ್ದೀನಿ. ಅವಳಿಗೆ ನಾವು ಜೆರಾಕ್ಸು ಒಂದು 10 ಪೇಪರು, 5 ಪೇಪರು ತೊಗೊಂಡು ಬಂದುಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿಸ್ತೀವಿ. LKG UKGಗೆ ವರ್ಕ್ಶೀಟೇ ಪ್ರಾಕ್ಟೀಸ್ ಮಾಡಿಸಿದ್ರೆ ಸಾಕಾಗುತ್ತೆ. ವರ್ಕ್ಶೀಟಲ್ಲಿ ತುಂಬ ಕೊಟ್ಟು ಅದರ ಸೆಲೆಕ್ಟ್ ಮಾಡಿಕೊಂಡು ಅದನ್ನ ಎಕ್ಸಾಮಿಗೆ ಕೊಡ್ತಾರೆ. ಬಟ್ ಪುನರ್ವಿಗೆ ಸಿಲೆಬಸ್ಸು ಕೊಡ್ತಾರೆ, ವರ್ಕ್ಶೀಟು ಕೊಡ್ತಾರೆ. ಎರಡೂ ಪ್ರಿಪೇರ್ ಮಾಡಬೇಕಾಗುತ್ತೆ. ಅವ್ರು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅವಳಿಗೆ ಕೊಡ್ತಾರೆ. ಹಂಗಾಗಿ ಬರೆದಿದ್ದು ಯಾವುದು, ಬರಲಿದ್ದು ಯಾವುದು ಅಂತಂದರೆ ಕೆಲವೊಂದೆಲ್ಲ ರಬ್ ಮಾಡಿಸಿ ಬರೆಸ್ತೀವಿ. ಕೆಲವೊಂದು ತುಂಬ ಪೇಪರ್ ಹಾಳಾಗಿಬಿಟ್ಟಿದ್ರೆ ಅದನ್ನ ತೆಗಿತೀವಿ. ಬುಕ್ಸ್ಗಳ್ನೆಲ್ಲ ಟೆಸ್ಟು, ಎಕ್ಸಾಮು ಇದ್ದ ದಿವಸ ಎಲ್ಲ ಮನೆಗೆ ವಾಪಸ್ ಕಳಿಸ್ತಾರೆ. ಯಾಕಂದರೆ ಅವ್ರಿಗೆ ಈ ಸಿಲೆಬಸ್ ಬರುತ್ತೆ ಅಂತಂದೇಳಿ ಮುಂಚೆಗೆ ಹೇಳಿರ್ತಾರಲ್ಲ, ಆ ಸಿಲೆಬಸ್ನ ಓದಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದೇಳಿ ಎಲ್ಲ ಬುಕ್ಸ್ಗಳ್ನು, ನೋಟ್ಸ್ಗಳ್ನು ಎಕ್ಸಾಮ್ ಇನ್ನೊಂದು 2-3 ಡೇಸ್ ಇದ್ದು, ಒಂದು 4 ಡೇಸ್ ಐತಿ ಅಂದಾಗ ಇಬ್ಬರದು ಬುಕ್ಸ್ಗಳ್ನೆಲ್ಲ ಕಳಿಸಿರ್ತಾರೆ. ಪುನರ್ವಿದು ಬೇಗ ಕಳಿಸಿದ್ರು, ಸಮನ್ವಿದು ಲೇಟಾಗಿ ಕಳಿಸಿದ್ರು. ಅವ್ರು ಮೇಡಮ್ ರಜೆ ಹಾಕಿದ್ರಿಂದ. ಹಂಗಾಗಿ ಎಲ್ಲರನ್ನೂ ಸಪ್ರೇಟ್ ಮಾಡಿ ನೋಡಿ ಇಡ್ತಾಯಿದ್ದೀನಿ.
ಅವರು ರಾತ್ರಿ ಇಡೋಣ ಅಂತ ಅಂದ್ಕೊಂಡೆ, ರಾತ್ರಿ ಇಡೋಕ್ಕೆ ಟೈಮ್ ಆಗಲಿಲ್ಲ. ಪಾಪು ಬೇರೆ ಅಳ್ತಾ ಇದ್ದ ಅಂತ ಅಂದ್ಬಿಟ್ಟು ಒಂದೇ ಹತ್ರ ಇಟ್ಟು ಹೋಗಿದ್ದೆ. ಈಗ ಬೆಳಗಿನ ಗೆದ್ದು ಅಮ್ಮ ಅವ್ರನ್ನ ಸ್ನಾನ ಮಾಡ್ಸೋಕೆ ಕರ್ಕೊಂಡೋಗಿದ್ರು. ಅವ್ರು ಬರೋ ಅಷ್ಟ್ರಲ್ಲಿ ರೆಡಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಎಲ್ಲ ನೋಡಿ ಇಡ್ತಾ ಇದ್ದೀನಿ. ಬೆಳಗ್ಗೆ ಟೈಮು ನಮ್ಮ ಮನೆಯವರು ಏನಕ್ಕೆ ಎಲ್ಪಿಗೆ ಬರೋದಿಲ್ಲ. ಅಮ್ಮ ನಾನೇ ಇಬ್ಬರೇ ಮ್ಯಾನೇಜ್ ಮಾಡಬೇಕಾಗುತ್ತೆ. ಅವ್ರು ಎದ್ದ ತಕ್ಷಣ ಹೊಲಕ್ಕೆ ಹೋಗ್ಬಿಡ್ತಾರೆ. ಅವ್ರು ಸೀದಾ ಬರೋದು ಒಂದೊಂದು ಸತಿ 9 ಗಂಟೆಗೆ ಬರ್ತಾರೆ. 9 ಗಂಟೆಗೆ ಬಂದರೆ ಅವ್ರು ಅಷ್ಟೊತ್ತಿಗೆ ರೆಡಿ ಆಗಿದ್ದರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಒಂದೊಂದು ಟೈಮ್ ಮಾತ್ರ ಬರೋದೇ ಇಲ್ಲ ಅವರು. ಏನಾರು ಕೆಲಸ ಇದ್ದರೆ ಅಲ್ಲೇ ಹೋಗ್ಬಿಡ್ತಾರೆ. ಆವಾಗ ಅಮ್ಮ ಕರ್ಕೊಂಡೋಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಅಮ್ಮ ಅವರೇ ಕರ್ಕೊಂಡೋಗೋದು. ನಾನು ಯಾವಾಗಲೂ ಕರ್ಕೊಂಡೋಗಿಲ್ಲ ಮತ್ತು ವಾಪಸ್ ಕರ್ಕೊಂಡು ಬರೋದಿಲ್ಲ. ಅಮ್ಮ ಏನಾರು ಇಲ್ಲಿದ್ದರೆ, ಏನಾರು ಊರಿಗೆ ಹೋಗಿದ್ರೆ ಮಾತ್ರ ನಾನು ಕರ್ಕೊಂಡು ಹೋಗ್ತೀನಿ ಇವ್ರನ್ನ ಬಸ್ ಹತ್ಸೋಕ್ಕೆ. ಆ ಕಡೆಯಿಂದ ಕರ್ಕೊಂಬರ್ಬೇಕಾದ್ರೆ ಅಮ್ಮಗೆ ಏನಾರು ಹುಷಾರಿಲ್ಲದ್ರೆ, ಅವ್ರೇನಾರು ಯಾವ್ದಾರು ಊರಿಗೆ ಹೋಗಿದ್ರೆ ಅಥವಾ ಏನಾರು ಫಂಕ್ಷನ್ಗೆ ಹೋಗಿದ್ರೆ ಅಷ್ಟೇ ನಾನು ಆ ಕಡೆಯಿಂದ ಅವ್ರನ್ನ ಕರ್ಕೊಂಡು ಬರ್ತೀನಿ. ಇಲ್ಲ ಅಂತಂದರೆ ಅಮ್ಮ ಇವರೇ ಕರ್ಕೊಂಬರೋದು. ಆಲ್ಮೋಸ್ಟ್ ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಕೆಲಸ ಎಷ್ಟು ಬೇಕಾದರೂ ಮಾಡ್ಬೋದು. ಇವ್ರಿಗೆ ಊಟ ಮಾಡಿಸೋದು ನನಗಂತೂ ದೊಡ್ಡ ಒಂಥರ ಟಾಸ್ಕ್ ಅಂತ ಅನಿಸ್ಬಿಡ್ತದೆ. ಬೆಳಗ್ಗಿಂದ ಎದ್ದು ಎಷ್ಟು ಕೆಲಸ ಮಾಡಿದ್ರೆ ನನಗೆ ಅಷ್ಟೊಂದು ರಿಸ್ಕ್ ಅಂತ ಅನಿಸಲ್ಲ, ಟೆನ್ಷನ್ ಅಂತ ಅನಿಸಲ್ಲ. ಇವ್ರಿಗೆ ಊಟ ಮಾಡೋ ವಿಷಯದಲ್ಲಿ ಮಾತ್ರ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ವರೆಗೂ ತೊಗೊಳ್ತಾರೆ ಟೈಮ್. ಯಾವಾಗೋ ತುಂಬ ಅಪರೂಪಕ್ಕೆ ಮಾತ್ರ ಏನೂ ಪ್ರಾಬ್ಲಮ್ ಮಾಡ್ದಂಗೆ ಅವರಷ್ಟಕ್ಕೆ ಅವರೇ ಊಟ ಮಾಡಿಬಿಡ್ತಾರೆ. ಅವತ್ತಿನ ದಿವಸ ಎಷ್ಟು ಖುಷಿ ಆಗುತ್ತೆ. ಬಟ್ ಆಲ್ಮೋಸ್ಟ್ ಅಲ್ಲಿ 90-95% ಬೈಸ್ಕೊಂಡು, ಹೊಡೆಸ್ಕೊಂಡು, ಗದರಿಸ್ಕೊಂಡೇ ಊಟ ಮಾಡೋದು. ಅದು ಮುಕ್ಕಾಲು ಗಂಟೆ, 1 ಅವರ್ ಇಲ್ಲದೆ ಅವರು 1/2 ಅವರಲ್ಲಂತೂ ಊಟ ಮಾಡಿದ್ರೆ ತುಂಬ ಅಂದರೆ ತುಂಬ ಕಮ್ಮಿ. ಅಮ್ಮ ಒಬ್ರಿಗೆ ಊಟ ಮಾಡಿಸಿದ್ರೆ ನಾನೊಬ್ರಿಗೆ ಊಟ ಮಾಡಿಸ್ತಿದ್ದೀನಿ. ಇದು ನಮ್ಮ ಮನೆದಂತ ಅಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆ ಪ್ರಾಬ್ಲಮ್ಮು ಇದೆ ಅಂತ ಅಂದ್ಕೊತೀನಿ. ನಾನು ನಮ್ಮ ಫ್ರೆಂಡ್ಸ್ ಕೇಳ್ತಿರ್ತೀನಲ್ಲ, ಅವರು ನಮ್ಮ ಪಕ್ಕದ ಮನೆ ಈ ಕಡೆ ಊಟನೇ ಮಾಡೋಲ್ಲ. ಇವತ್ತು ಒಂದೇ ಇಡ್ಲಿ ತಿಂದೋದ್ಲು, ಅರ್ಧ ಚಪಾತಿ ಉಂಡೋದ್ಲು, ಇವತ್ತು ಬರೀ ಹಾಲು ಕುಡ್ದೋದ್ಲು, ಒಂದು ಹಣ್ಣು ತಿಂದೋದ್ಲು. ಇದೇ ಕಂಪ್ಲೇಂಟ್ ಬರ್ತಿದೆ. ಅವ್ರ ಮ್ಯಾಮ್ಗಳ್ದು ಅದೇ ಕಂಪ್ಲೇಂಟ್ ಇರುತ್ತೆ. ಆದರೆ ಸ್ಕೂಲಲ್ಲಿ ಊಟ ಮಾಡ್ತಾರೆ. ಆಲ್ಮೋಸ್ಟ್ ಅಲ್ಲಿ ಸ್ಕೂಲಲ್ಲಿ ಊಟ ಮಾಡಿಸ್ತಾರೆ. ಸಾಮಾನ್ಯ ಅಂತೂ ಸ್ಕೂಲಲ್ಲಿ ಆಯಾ ಆಂಟಿ ಊಟ ಮಾಡಿಸಿದ್ರಷ್ಟೇ ಊಟ ಮಾಡ್ತಾಳೆ. ಅವರು ಇಲ್ಲ ರಜೆ ಹಾಕಿದ್ರಪ್ಪ ಅಂದರೆ ಅವತ್ತಿನ ದಿವಸ ಆಂಟಿ ಇರಲಿಲ್ಲ ಅಂತಂದು ಹಂಗೆ ವಾಪಸ್ ತಗೊಂಬಂದಿರ್ತಾಳೆ. ಇಲ್ಲ ಅಮ್ಮ ಸ್ನಾನ ಮಾಡಿಸಿ ಕಳಿಸಿದ್ರು. ಇವನಿಗೆ ಬಟ್ಟೆ, ಅವ್ರನ್ನ ಸ್ನಾನ ಮಾಡಿಸೋ ಅಷ್ಟರಲ್ಲಿ ಇವನಿಗೆ ಬಟ್ಟೆ ಹಾಕೋಣ ಅಂತಂದೇಳಿ ಬಟ್ಟೆ ಹಾಕ್ತಾಯಿದ್ದೆ. ಅವನಿಗೆ ಬಟ್ಟೆ ಹಾಕ್ಬಿಟ್ಟು ಅವನಿಗೆ ಕಾರಲ್ಲಿ ಆಟಾಡೋಕ್ಕೆ ಕೂರಿಸಿ ಬಂದು ಇಲ್ಲಿ ಮೆಣಸಿನ್ಕಾಯಿ ಇದ್ದು ಸಂತೆಯಲ್ಲಿ ಕರಿಂಡಿ ಮಾಡಿದ ತುಂಬ ದಿವಸ ಆಗಿದೆ ಅಂತಂದೇಳಿ ತೊಗೊಂಡು ಬಂದಿದ್ದೆ. ಅದನ್ನ ತೊಳೆದ್ಬಿಟ್ಟು ಸ್ವಲ್ಪ ಆರಕ್ಕಿಟ್ಟು ಆಮೇಲೆ ಮಿಕ್ಸಿ ಮಾಡಿ ಬೆಳ್ಳುಳ್ಳಿ, ಬೆಲ್ಲ, ಉಪ್ಪು, ಸ್ವಲ್ಪ ಸಾಸಿವೆ ಪುಡಿ ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಒಂದು ಗ್ಲಾಸಿನ ಜಾರಲ್ಲಿ ಹಾಕ್ಬಿಟ್ಟು ಬಿಸಿಲಲ್ಲಿಟ್ಟರೆ ಒಂದು 5 to 6 days ಇಟ್ಟರೆ ಆಗುತ್ತೆ. ಹಳ್ಳಿಗಳಲ್ಲಿ ಮಾಡೋದಕ್ಕೆ ತುಂಬ ವೆರೈಟಿ ಅಡುಗೆಗಳಿರುತ್ತೆ. ಬಟ್ ಅವ್ರವ್ರ ಮನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ಬರ ಮನೇಲಿ ಎಲ್ಲದನ್ನೂ ಮಾಡಿದ್ದನ್ನ ಊಟ ಮಾಡ್ತಾರೆ. ಹಂಗಾಗಿ ಕೆಲವೊಬ್ರು ಎಲ್ಲರೂ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಕೆಲವೊಂದು ಅಡುಗೆಗಳನ್ನ ಮಾತ್ರ ಊಟ ಮಾಡೋದು. ಕೆಲವೊಂದು ಸಾರುಗಳು, ಬಜ್ಜಿಗಳು ಅವನ್ನೇನು ಊಟನೇ ಮಾಡಲ್ಲ. ಆಲ್ಮೋಸ್ಟ್ ಅಲ್ಲಿ ಹಂಗಾಗಿ ನಮ್ಮ ಮನೇಲಿ ಬೇಳೆ ಸಾಂಬಾರು ಡೈಲಿ ಮಾಡೋದು. ಆ ಬೇಳೆ ಸಾರಲ್ಲೇ ವೆರೈಟಿ ಮಾಡ್ತೇವೆ ಅಷ್ಟೇ. ಒಂದು ತರಕಾರಿ ಹಾಕಿ ಮಾಡೋದು, ಒಂದು ಸೊಪ್ಪು ಹಾಕಿ ಮಾಡೋದು, ಒಂದು ಹಸಿಮೆಣ್ಸಿನ್ಕಾಯಿ ಟೊಮೊಟೊನ ರುಬ್ಬಿಬಿಟ್ಟು ಮಾಡೋದು, ಬೇರೆ ಬೇರೆ ಸಾಂಬಾರು ಪುಡಿಗಳನ್ನ ಹಾಕಿ ಮಾಡೋದು. ಇದರಲ್ಲೇ ವೆರೈಟೀಸ್ ಮಾಡ್ತೀವಿ. ಅದನ್ನು ಬಿಟ್ಟರೆ, ಬೇಳೆ ಸಾಂಬಾರು ಬಿಟ್ಟರೆ ಮೊಳಕೆ ಕಾಳು ಸಾರು ಈ ಥರದ್ದಷ್ಟೇ ಊಟ ಮಾಡೋದು. ಇನ್ನು ಮಾಮೂಲಿ ಹಸಿ ಅವರೆಕಾಳು ಸಾರು ಈ ಥರದ್ದೇನೋ ಅವ್ರು ಊಟನೇ ಮಾಡಲ್ಲ. ಅವರೆಕಾಳಂತೂ ಊಟ ಮಾಡೋದಿಲ್ಲ. ಇವನಿಗೆ ಡ್ರೆಸ್ ಹಾಕ್ಸ್ಬಿಟ್ಟು ಟಿ ವಿ ಹಾಕ್ಕೊಡು ಅಂತಂದು ಹೇಳ್ದ. ಕುಂದ್ರಿಸಿ ಟಿ ವಿ ಹಾಕ್ಕೊಟ್ಟು ಅವರಿಗೆ ಬಟ್ಟೆಗಳ್ನ ತೆಗಿತಾ ಇದ್ದೀನಿ. ಅಷ್ಟೊತ್ತಿಗೆ ಅವರು ಸ್ನಾನ ಮಾಡ್ಕೊಂಬರ್ತಾರೆ. ಅವ್ರಿಗೂ ಬಟ್ಟೆ ಹಾಕ್ಸ್ಬಿಟ್ಟು ಊಟ ಮಾಡಿಸಿ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ರೆ ನಂದು ಆಲ್ಮೋಸ್ಟ್ ಅಲ್ಲಿ ದಿನದ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನನ್ನ ಚಾನಲ್ ನೋಡ್ತಾ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೂ ಸ್ವಲ್ಪ ಎಂಕರೇಜ್ ಕೊಟ್ಟಂಗೆ ಆಗುತ್ತೆ. ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಏನಾದರೂ ವಿಷಯ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ಏನಾರ ಚೇಂಜಸ್ ಮಾಡ್ಕೊಳೋದಿದ್ದರೆ ಖಂಡಿತ ಮಾಡ್ಕೊತೀನಿ. ಇದು ನನಗೆ ಹೊಸ ವಿಡಿಯೋ, ಅದರಿಂದ ನಾನೇ ಎಡಿಟಿಂಗ್ ಮಾಡಿ ಇದನ್ನು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ. ನಾನು ವಾಯ್ಸ್ ಓವರ್ ಕೊಡ್ಬೇಕಾದ್ರೂ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ಏನು ಮಾತಾಡೋದು, ಏನು ಬಿಡೋದು, ಒಂಥರ ಭಯ ಬೇರೆ ಇರುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಥ್ಯಾಂಕ್ ಯು.